ಕೆಲಸ ಮಾಡು ಅಂತ ಹೇಳಿದ್ರಿ ಕಣ್ಣೀರು ಹಾಕುತ್ತಾ ಹಾಗೆ ನಿಂತುಕೊಂಡು ಬಿಟ್ಟಿದೆಯಲ್ಲ. ಈ ಕೆಲಸ ಎಲ್ಲ ನಿಮ್ಮಪ್ಪ ಮಾಡ್ತಾನ? ನೀರಿಗೆ ಯಾರು ಹೋಗ್ತಾರೆ? ದಯವಿಟ್ಟು ಹೊಡಿಬೇಡಮ್ಮ, ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಮ್ಮ, ಮುಗಿಸ್ತೀನಿ. ಆಹಾ, ಬೇಗ ಮಾಡ್ತಾಳಂತೆ, ಬೇಗ. ಹೇ, ಎಲ್ಲಿ ಹೋಗಿದ್ದಾನೆ ಆ ಮುದುವ? ನೋಡು ಛಾಯ, ನನಗೆ ಬೇಕಾದಷ್ಟು ಹೊಡಿ ಬಡಿ ಬೈ, ಆದ್ರೆ ದಯವಿಟ್ಟು ನನ್ನ ಗಂಡನ ಕಡೆಯಿಂದ ಯಾವ ಕೆಲಸನೂ ಮಾಡಿಸಬೇಡಮ್ಮ. ನಿನ್ನ ಕಾಲಿಗೆ ಬೀಳ್ತೀನಮ್ಮ, ನಿನ್ನ ಕಾಲಿಗೆ. ಹೇ, ದುಡಿಯದೆ ಊಟ ಕೇಳೋದಕ್ಕೆ ಇದೇನು ಧರ್ಮ ಛತ್ರನೂ ಅಲ್ಲ, ಯಾವತ್ತು ಅನ್ನ ಛತ್ರನೂ ಅಲ್ಲ. ದುಡಿದವರಿಗಷ್ಟೇ ಈ ಮನೆಯಲ್ಲಿ ಊಟ. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ ಎಲ್ಲಿಗಾದ್ರೂ ಹಾಳಾಗಿ ಹೋಗಿ. ಮಗನ ಮನೆಯನ್ನು ಬಿಟ್ಟು ದುಡಿಯೋದಕ್ಕೆ ನಾವು ಎಲ್ಲಿಗಂತಮ್ಮ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರಿ ಅದನ್ನು ಕೂಡ ನಾನೇ ಹೇಳ್ಬೇಕಾ? ಹೇ, ಎಲ್ಲಿಗಾದ್ರೂ ಹಾಳಾಗಿ ಹೋಗಿ. ಹೇ ಮುದುವ, ಬೆಳಗ್ಗೆ ನನಗೆ ಕಟ್ಟಿಗೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರಿ, ಇನ್ನು ತಂದೆ ಇಲ್ವೇನು? ನೋಡು, ತಗೋ ಈ ದುಡ್ಡು. ಮೊದಲು 2 ಮಣ ಕಟ್ಟಿಗೆನು ತಂದಿಡು. ಏ, ಆದಷ್ಟು ಬೇಗನೆ ನೀನು ಎಲ್ಲ ಕೆಲಸವನ್ನು ಮಾಡು. ಒಳಗಡೆ ಮಗು ಅಳ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಹಾಲು ಕುಡಿಸಿ ಬರ್ತಾ ಇದ್ದೀನಿ. ನೋಡು, ಹೀಗೆ ನೀವು ಮಾತಾಡ್ತಾ ನಿಂತ್ರೆ ನಿಮ್ಮ ಪರಿಣಾಮ ನೆಟ್ಟಗೆ ಇರೋದಿಲ್ಲ. ಸ್ವಾಮಿ, ಏನ್ರಿ ಇದು? ಇನ್ನು ಎಷ್ಟು ದಿವಸ ಅಂತ ಈ ನರಕವಾಸದಲ್ಲಿ ನಾವು ಇರಬೇಕು? ಹೇಳಿ ಹೇಳಿ. ನಾವು ವಿಧಿಯ ದವಡಿಗೆ ಸಿಕ್ಕವರು. ಇಲ್ಲಿ ನಾವು ಒತ್ತರೇನು ಸತ್ತರೇನು, ನಮ್ಮನ್ನು ಕೇಳುವರು ಯಾರು ಇಲ್ಲ. ಬಂದ ತುತ್ತನ್ನು ಭಜಿಸಲು ಬೇಕು, ರೇಣುಕಾ, ಭಜಿಸಲೇಬೇಕು. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ನಮ್ಮನ್ನು ಇಷ್ಟು ಒಂದು ತೊತ್ತಿನಿಂದ ಕಾಣ್ತಾ ಇರ್ಬೇಕಾದ್ರೆ ಇದು ಯಾವ ಧರ್ಮ ರೀ? ಎಲ್ಲವೂ ಕಲಿಮೇನೆ ರೇಣುಕಾ, ಕಲಿಮೇನೆ. ಹೊಟ್ಟಿಲು ಹುಟ್ಟಿದ ಹಿರಿಯ ಮಗ ನಮ್ಮನ್ನು ಗುಲಾಮನಂತೆ ಕಾಣುತ್ತಾನೆ. ಕಿರಿಯ ಮಗ ಮಳೆಯಿಂದ ಅಪವಾದವನ್ನು ಹೊತ್ತುಕೊಂಡು ಅದೆಲ್ಲಿ ಹೋಗಿ ಸತ್ತನೋ. ಮಾತಾಡಬೇಡಿ, ಹಾಗೆಲ್ಲ ಮಾತಾಡಬೇಡಿ. ನೋಡಿ, ರಘುವೀರನ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ನನ್ನ ಮಗ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ ಅಂತ ಈ ನನ್ನ ಅಂತರಾತ್ಮ ಹೇಳುತ್ತಿದೆ. ಇಲ್ಲ, ಎಲ್ಲವೂ ನಿನ್ನ ಭ್ರಮೆ ರೇಣುಕಾ, ನಿನ್ನ ಭ್ರಮೆ. ನಿನ್ನ ಮಗ ರಘುವೀರ ಮನೆ ಬಿಟ್ಟು ಹೋಗಿ 3 ವರ್ಷ ಗತಿಸಿದರು. ನನಗೆ ಒಂದು ಪತ್ರವನ್ನಾದರೂ ಬರೆಯಲಿಲ್ಲ ಅಲ್ಲೇ. ಸತ್ತಿದ್ದು ನಿಜ ರೇಣುಕಾ, ನಿಜ. ಹರಿನು ಮಾಡು, ಎಲ್ಲವೂ ದೈವಲೀಲೆ ರೇಣುಕಾ, ದೈವಲೀಲೆ. ದೈವಜ್ಞಾನಿ, ಬೇಟೆಗೆ ಹೋಗಿ ತರಕಾರಿ ತೆಗೆದುಕೊಂಡು ಬಾ ಅಂತ ಕಳಿಸಿದ್ರೆ ಇಲ್ಲಿ ನಿಂತ್ಕೊಂಡೇನು ಹರಿಕತೆ ಓದ್ತಾ ಇದ್ದೀಯ?
ನೆನಪಾಯ್ತು. ಹೆತ್ತವರ ಋಣ ಮುಟ್ಟಿಸಿದೆಯಪ್ಪ, ಹೆತ್ತವರ ಋಣ ಮುಟ್ಟಿಸಿದೆ. ಈಗ ನೀ ಬಡಿತಿಲ್ಲ ಪೆಟ್ಟ, ಎಂತ ಪೆಟ್ಟಲು ಅಪ್ಪ ಇವ. ನೋಡು, ನೀ ಸಣ್ಣ ಬಿದ್ದಾಗ ನಿನ್ನ ಕುತ್ತಿ ಮರಿ ಮಾಡ್ಕೊಂಡು ಹೆಗಲ ಮ್ಯಾಲ ಹೊತ್ಕೊಂಡು ಮಂಡಿಗಾಲು ಊರ್ಕೊಂಡು ಹೋಗೋತ್ನ್ಯಾಗ ನೀ ಸಣ್ಣ ಕೈಯಪ್ಪ. ಅವಾಗ ಪಟ ನಿತ್ನಂದ್ರ ಪಟ 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 ಬಡಿತಿದ್ದೆಪ್ಪ. ಯಾಕಂದ್ರೆ ಒಳಗ ನಿಮ್ಮವ್ವ ರೊಟ್ಟಿ ಮಾಡೋತ್ನ್ಯಾಗ ನಾ ನಿತ್ತದ್ದು ನೋಡಿ, ನೀ ಬಡುದು ನೋಡಿ ನಗತಿದ್ಲಪ್ಪ. ಈಗ ಬೆಳೆದ ದೊಡ್ಡವಾಗಿಯಪ್ಪ, ದೊಡ್ಡವಾಗಿ. ಆದ್ರೆ ನೀ ಬರೀ ಪೆಟ್ಟ ನನ್ನ ಚರ್ಮಕ್ಕೆ ಹತ್ತುದಿಲ್ಲೋ ಯಪ್ಪ, ನನ್ನ ಚರ್ಮಕ್ಕೆ ಹತ್ತುದಿಲ್ಲ, ನನ್ನ ಮನಸ್ಸಿಗೆ ನೋವಾಗುತ್ತೋ ಯಪ್ಪ, ಮನಸ್ಸಿಗೆ ನೋವಾಗುತ್ತೋ. ಈ ನಿನ್ನ ತಾಯಿ ಜೀವನ ಒತ್ತಿ ಇಟ್ಟುಕೊಂಡು ನಿನ್ನ ಹಡ್ದಾಳು ಯಪ್ಪ, ಹಡ್ದಾಳ. ಒಂದು ಹೆಣ್ಣಿನ ಬ್ಯಾನಿ ಹೆಣ್ಣಿಗೆ ಅರ್ಥಕತಿ. ನೋಡು, ನೀ ಜನ್ಮ ಕೊಡುವಾಗ ನಿನ್ನ ತಾಯಿ ಹಳ್ಳಿ ಭಾಷೆ ಒಳಗ ಬ್ಯಾನಿ ಅಂತಾರಪ್ಪ. ಮಳೆ ಆಗುವಾಗ ಒಂದಕ್ಕೊಂದು ಮೋಡುಗಳು ಕೂಡಿ ಶಿಟ್ಲು ಒಂದು ಶಿಟ್ಲ ಭೂಮಿಗೆ ಬಡಿತೀಯ ಅಂದ್ರ ಬ್ರಹ್ಮಾಂಡ ನನ್ನ ನಡಿಗೆ ಭೂಮಿನ ಬಾಯ್ ಬಿಡ್ತತಿ ಅಂತಾದ್ರಾಗ ಒಂದು ಸಿಡ್ಲಲ್ಲ 10 ಸಿಡಿಲು ಬಡ್ದಾಗ, 10 ಸಿಡಿಲು ಬಡ್ದಾಗ ಹೆಣ್ಣಿಗೆ ಹೆರಿಗೆ ಆಗುವಾಗ ಒಂದು ಬ್ಯಾಣಿ. ಓ ಯಪ್ಪ, ಅದ ಒಂದು ಬ್ಯಾಣಿ. ಅದು ಯಪ್ಪ ನಿನಗೆ ಹೇಳಿದ್ರು ಉಪಯೋಗ ಆಗುಲ್ಲ. ಅದ ಹೆಣ್ಣು ಹೆರಿಗೆ ಆಗುವವ್ರು ಹೆಣ್ಣು ಮಕ್ಕಳಿಗೆ ಎಷ್ಟ ಗೊತ್ತು, ನಿನ್ನಂತ ಮಗಳಿಗೆ ಗೊತ್ತಾಗಬೇಕು. ನಿನಗ ನೀರು ತುಂಬಿ ಕೊಟ್ಟು ನಾನು ಕಟ್ಟಿಸ್ತಾ ಬರ್ತೇನೆ. ನೀನಿನ್ನೂ ನೀರು ತಂದಿಲ್ವಾ? ನಕ್ಕಮ್ಮನವ್ರ ಹೆಸರಲ್ಲಿ 5,000 ರೂಪಾಯಿ ಮನಿ ಆರ್ಡರ್ ಬಂದಿದೆ, ದಯವಿಟ್ಟು ಬಂದು ತೆಗೆದುಕೊಂಡು ಹೋಗಿ. ಸರಿ, ಬಂದೆ. ಏನ್ರಿ ಸಮಾಚಾರ? ರಘುವೀರ ಅಮ್ಮನ ಹೆಸರಿನಲ್ಲ ಈ ಸಲನು 5,000 ರೂಪಾಯಿ ಎಮೋ ಕಳಿಸಿದ್ದಾನೆ. ಹೇಗೆ ಮಾಡೋದು? ಹರಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಪ್ರತಿ ಸಲ ಮಾಡಿದಂತೆ ಈ ಸಲನೂ ಮಾಡಿದ್ರಾಯ್ತು. ಅಂತೂ ಆ ಮುದಿ ಗೂಬೆಗಳಿಗೆ ಗೊತ್ತಾಗಬಾರ್ದು ಅಷ್ಟೇ. ತಂಡ್ರಿ, ಇಲ್ಲಿ ನಾನು ಸಹಿ ಮಾಡಿಕೊಡ್ತೀನಿ. ಅರೆ, ಈ ದುಡ್ಡಿನಲ್ಲಿ ನಾನೊಂದು ಒಳ್ಳೆ ರೇಷ್ಮೆ ಸೀರೆನ ತಗೋತೀನಿ. ಸರಿ, ತೆಗೆದುಕೋ. ಆದ್ರೆ ಒಂದು ಕಂಡೀಷನ್. ಏನ್ರಿ ಅದು? ಒಂದು ಹಾಡು ಹಾಡಿದ್ರೆ ಮಾತ್ರ. ಓ, ಇಷ್ಟೇನಾ? ಆಯ್ತು ಬಿಡಿ.